ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ನಾನೊಂದು ಹೊಸ ಡಯಟನ್ನು ಸ್ಟಾರ್ಟ್ ಮಾಡಿದ್ದೇನೆ. ಅದು ಹೇಗೆ, ಅದರ ಯಾವ ರೀತಿಯೆಲ್ಲ ಡಯಟ್ ಮಾಡಬೇಕು, ಏನೆಲ್ಲ ಕಂಡೀಷನ್ ಇದೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ಹಾಗೆ ನಾನು ಯಾವ ರೆಸಿಪಿ ಮಾಡಿದೆ ಅನ್ನೋದನ್ನು ಕೂಡ ತೋರಿಸ್ತೇನೆ ವಿಡಿಯೋದಲ್ಲಿ. ಇದು ಡಯಟ್ ಪ್ಲಾನ್ ಅಂದರೆ 1 ವೀಕ್ ಅಲ್ಲಿ ನಾವು ಯಾವ ರೀತಿ ಫುಡ್ಡನ್ನು ತಗೊಳ್ಬೋದು ಅಂತ ಹೊಸ ರೀತಿ ಡಯಟ್ ಇದು. ಅಂದರೆ ತುಂಬ ಈಸಿ ಇದೆ ನಿಮಗೆ ಮಾಡಲಿಕ್ಕೆ ಕೂಡ. ಮನೆಯಲ್ಲಿ ನೀವು ಒಂದು ವಾರ ಟ್ರೈ ಮಾಡಿ. ನಾನು ಕೂಡ ಮಾಡ್ತಾಯಿದ್ದೇನೆ, ನನ್ನ ಜೊತೆಗೆ ನೀವು ಮಾಡ್ಕೊಳ್ಬೋದು. ತುಂಬ ಈಸಿ ರೆಸಿಪೀಸ್ ಇದೆ, ತುಂಬ ಕಷ್ಟ ಕೂಡ ಇಲ್ಲ, ತುಂಬಾ ಈಸಿ ಇದೆ. ಅದಕ್ಕೂ ಮೊದಲು ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಡಯಟ್ ಹೇಗೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ತಿಂಡಿ ಮಾಡಿದರೆ ನಾವು ಮಧ್ಯಾಹ್ನ ಕೂಡ ಅದನ್ನೇ ತಿನ್ನೋದು, ಸಾಯಂಕಾಲ ಡಿನ್ನರಿಗೆ ಕೂಡ ಅದನ್ನೇ ತಿನ್ನೋದು, ಬೇರೆ ಯಾವುದೇ ರೀತಿ ಮಾಡಲಿಕ್ಕಿಲ್ಲ. ಈಗ ನಾನಿವತ್ತೊಂದು ದೋಸೆ ರೆಸಿಪಿ ಮಾಡಿದೆ ಅಂತಂದರೆ, ಮಾರ್ನಿಂಗ್ ದೋಸೆನ ತಗೊಳ್ಳೋದು, ಆಮೇಲೆ ದೋಸೆಗೆ ಗ್ರೇವಿ ಜೊತೆಗೆ ಫ್ರೂಟ್ಸ್ ಮತ್ತು ಸಲಾಡ್ ಬೇಕಾದರೆ ತಗೊಳ್ಳೋದು. ಎರಡು ದೋಸೆನ ತಗೊಳ್ಳೋದು. 2 ಸಣ್ಣ, ತುಂಬ ದೊಡ್ಡ ದೋಸೆ ಮಾಡ್ಕೊಳ್ಳಿಕ್ಕಿಲ್ಲ, ಪೋರ್ಷನ್ ಕಂಟ್ರೋಲ್ ಮಾಡಬೇಕು. ಹಾಗೆ ಬೆಳಿಗ್ಗೆ ಒಂದು ಮಾರ್ನಿಂಗ್ ಡ್ರಿಂಕನ್ನು ಕುಡಿಬೇಕು. ಅದು ಏನು ಅಂತ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಮಾರ್ನಿಂಗ್ ಡ್ರಿಂಕ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತೇನೆ. ಅದಾದಮೇಲೆ ಮಧ್ಯಾಹ್ನ ಸೇಮ್ ನೀವು 2 ದೋಸೆ ಮತ್ತು ಅದಕ್ಕೆ ಬೇಕಾದ ಸಬ್ಜಿ, ಅದರ ಪಲ್ಯ, ಯಾವುದಾದ್ರೂ ತರಕಾರಿ ಪಲ್ಯಗಳನ್ನು ನೀವು ಜಾಸ್ತಿಯಾಗಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ಸಲಾಡ್ ಅಂದರೆ ಕುಕುಂಬರ್, ಟೊಮೆಟೊ ಅಥವಾ ಆನಿಯನ್, ಜೊತೆಗೆ ಕ್ಯಾರೆಟ್, ಇಷ್ಟು ತರಕಾರಿಗಳು ಅಥವಾ ನಿಮಗೆ ಇಷ್ಟವಾದ ಹಸಿ ತರಕಾರಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು. ಅದಷ್ಟು ಆದಮೇಲೆ 4 ಗಂಟೆಗೆ ಒಂದು ಗ್ರೀನ್ ಟೀ ಕುಡಿಬೋದು. ಅಥವಾ ನೀವು ಮಾರ್ನಿಂಗ್ ಡ್ರಿಂಕ್ ಏನು ಕುಡಿದಿದ್ದೀರಿ ಅದನ್ನೇ ಮಾಡಿಕೊಂಡು ಕುಡಿಬೋದು. ಹಾಲು ಹಾಕಿ ಟೀ, ಕಾಫಿ ಯಾವುದು ಕುಡಿಬಾರ್ದು. ಅದು ಹಾಲು ಹಾಕಿ ಟೀ ಕುಡಿದ್ರೂ ಕೂಡ ತುಂಬ ಲೈಟಾಗಿ, ಒಂದು 1/4 ಗ್ಲಾಸ್ ನೀರಿಗೆ 1/4 ಗ್ಲಾಸ್ ಹಾಲು ಹಾಕ್ಕೊಂಡು ಅದಕ್ಕೆ ಶುಗರ್ ಹಾಕದೆ ಲೈಟಾಗಿ ಒಂದು ಅರ್ಧ ಗ್ಲಾಸಷ್ಟು ಹಾಗೇನಾದರೂ ಕುಡಿಬೋದು. ಯಾಕಂದರೆ ಕೆಲವರಿಗೆ ಕುಡಿಯೋದೇ ಆಗೋದೇ ಇಲ್ಲ ಅಂತ ಹೇಳುವವರಿಗೆ ಕುಡಿದ ಶಾಸ್ತ್ರವನ್ನು ಮಾಡ್ಕೊಳ್ಬೋದು. ಮಾರ್ನಿಂಗ್ ಕೂಡ ಟೀಯನ್ನು ಬಿಡಬೇಕು. ಒಂದು ವೇಳೆ ಟೀ ಕುಡಿದ್ರೂ ಕೂಡ 1/2 ಗ್ಲಾಸ್, ಅದಕ್ಕೆ ಯಾವುದೇ ಸ್ವೀಟ್ ಹಾಕದೆ, ಶುಗರ್ ಹಾಕದೆ ಯೂಸ್ ಮಾಡ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಡಿನ್ನರ್ ಬಂದು ನಿಮಗೆ ಹೇಗಿರುತ್ತೆ ಅಂತ ಹೇಳಿದರೆ, ಸೇಮ್ ಬೆಳಿಗ್ಗೆ ನೀವು ಏನು ತಿಂದಿದ್ದೀರಾ ದೋಸೆ, ಬಟ್ ನೀವು ಡಿನ್ನರಲ್ಲಿ ಜಾಸ್ತಿ ಫ್ರೂಟ್ಸ್ ಅಥವಾ ಸಲಾಡನ್ನು ಜಾಸ್ತಿ ತಗೊಂಡು ಒಂದು ದೋಸೆ ಅದಕ್ಕೆ ದೋಸೆ 2 ದೋಸೆ ತಗೊಳ್ಬೇಡಿ, 1 ದೋಸೆ ತಗೊಳ್ಳಿ. ಅದ್ರ ಜೊತೆಗೆ ಫ್ರೂಟ್ಸ್ ಅಂತ ಹೇಳಿ ಮ್ಯಾಂಗೋ, ಬನಾನಾ ಅಂಥದ್ದು ಬೇಡ. ಅದರ ಬದಲಾಗಿ ನೀವು ಮಸ್ಕ್ ಮೆಲನ್ ಅಥವಾ ವಾಟರ್ ಮೆಲನ್ ಈಗ ಮಳೆಗಾಲದಲ್ಲಿ ಆಗೋದಿಲ್ಲ ಅಂತ ಇದ್ದರೆ ಪಪ್ಪಾಯ ಇರುತ್ತದೆ, ಪೈನಾಪಲ್, ಆ ಥರ ಫ್ರೂಟ್ಸ್ ಎಲ್ಲ ತಗೊಳ್ಬೋದು. ಅದರ ಜೊತೆಗೆ ಕುಕುಂಬರ್ ಮತ್ತು ಟೊಮೆಟೊ, ಅದ್ರ ಜೊತೆ ಕ್ಯಾರೆಟ್, ಆ ಥರ ಸಲಾಡನ್ನು ನೈಟ್ ತಗೊಳ್ಬೋದು. ಅದನ್ನು ಫಸ್ಟ್ ತಿಂದು ಆಮೇಲೆ ಒಂದು ದೋಸೆ ಮತ್ತು ಗ್ರೇವಿ ಏನು ಬೆಳಿಗ್ಗೆ ಮಾಡ್ಕೊಂಡಿದ್ದೀರಾ ಅದೇ ಗ್ರೇವಿ ತಗೊಳ್ಬೋದು. ಅಥವಾ ಬೇರೆ ಏನಾದರೂ ಮಾಡಿದರೆ ಪಲ್ಯ, ಆ ಥರ ತಗೊಳ್ಬೋದು. ಅದು 3 ಹೊತ್ತು ಕೂಡ ಸೇಮ್ ಫುಡ್. ಹಾಗೆ ಒಂದು ವಾರ ಬೇರೆ ಬೇರೆ ರೆಸಿಪಿಯನ್ನು ಹಾಗೆ ಮಾಡ್ತಾ ಹೋಗಬೇಕು. ನೀವು ಈ ಡಯಟ್ ಮಾಡೋದ್ರಿಂದ ವಾರಕ್ಕೆ ಏನಿಲ್ಲ ಅಂದರೆ ಒಂದು 3 kg ಅಷ್ಟು ಡೌನ್ ಆಗ್ತದೆ. ಜೊತೆಗೆ ವಾಕಿಂಗ್ ಎಲ್ಲವನ್ನು ಕೂಡ ಮಾಡಬೇಕು. ವರ್ಕೌಟ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅಟ್ಲೀಸ್ಟ್ ವಾಕಿಂಗ್ ಆದರೂ ಎಲ್ಲರಿಗೂ ಮಾಡ್ಕೊಳ್ಬೋದು. ಈಗ ಮಳೆಗಾಲ, ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದರೆ ಅಟ್ಲೀಸ್ಟ್ ಮನೆಯಲ್ಲೇ ಹಾಲಲ್ಲೇ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ಬೋದು. ಒಂದು 15 ಮಿನಿಟ್ಸು ವಾಕಿಂಗ್ ಮಾಡ್ಬೋದು. ಅಥವಾ ವರ್ಕೌಟ್ ಏನಿಲ್ಲ, ಜಸ್ಟ್ ಕೈ ಹೀಗೆ ಮಾಡೋದು, ಕೈ ಒಟ್ಟು ನಮ್ಮ ಬಾಡಿ ಮೂವ್ ಆಗಬೇಕು, ಆ ಥರ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಬೋದು. ಕಾಲನ್ನು ಮಲಗಿಕೊಂಡು ಇದು ಸೈಕ್ಲಿಂಗ್ ಮಾಡುವಂಥದ್ದು, ಅದು ಸಿಂಪಲ್ ಎಕ್ಸಸೈಸ್ಗಳನ್ನೇ ಸೆಟ್ ಥರ ಮಾಡಿ. ಒಂದು 25 ಟೈಮ್ಸ್ ಅಂದರೆ 3 ಸೆಟ್ಸ್ ಅಂದರೆ 75 ಟೈಮ್ಸ್ ಸ್ವಲ್ಪ ಸ್ಟಾಪ್ ಕೊಟ್ಟು ವರ್ಕೌಟನ್ನು ಮಾಡಬೇಕು. ಇದರಿಂದ ಕಾಲುಗಳಿಗೆ ತುಂಬಾ ಎಕ್ಸಸೈಸ್ ಸಿಗುತ್ತೆ. ಹಾಗೆ ಕೈಗೆ, ಶೋಲ್ಡರಿಗೆ ಎಲ್ಲ ಯಾವ ಥರ ಎಕ್ಸಸೈಸ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಏನಾದರೂ ವೆಯ್ಟ್ ಮಾಡ್ತೀರಿ ಅಂತ ಆದರೆ ಅದಕ್ಕೇನಾದರೂ ಡಂಬಲ್ಸೇ ಬೇಕು ಅಂತಿಲ್ಲ, ವಾಟರ್ ಬಾಟ್ಲ್ ಹಿಡ್ಕೊಂಡು ನೀವು ಇದು ಮಾಡ್ಬೋದು. 2 ಬಾಟ್ಲ್ ಹೀಗೆ ಇಟ್ಕೊಳ್ಬೇಕು. ಅದನ್ನು ಹೀಗೆ ಈ ಥರ ಮಾಡಿದರೆ ಇಲ್ಲಿ ಸ್ಟ್ರೆಂತ್ ಆಗುತ್ತೆ, ಇಲ್ಲಿ ಟೋನ್ ಆಗುತ್ತೆ, ಹಾಗೆ ಕ್ಯಾಲರಿ ಕೂಡ ಬರ್ನ್ ಆಗುತ್ತೆ. ಇವಿಷ್ಟು ಡಯಟಿನ ವಿಷಯಗಳು. ಹಾಗೆ ಫ್ರೆಂಡ್ಸ್, ಹಾಗೆ ಇಲ್ಲಿ ನಾನು ಬೆಳಿಗ್ಗೆ ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕನ್ನು ಮಾಡ್ತಾಯಿದ್ದೇನೆ.
ಈ ವೆಯ್ಟ್ ಲಾಸ್ ಡ್ರಿಂಕ್ ವೆಯ್ಟ್ ಲಾಸ್ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮಗೆ ಗ್ಯಾಸ್ಟ್ರಿಕ್ ಆಗದ ಹಾಗೆ, ಹೊಟ್ಟೆ ಉಬ್ಬರಿಸಿದಾಗೆಲ್ಲ ಆಗುತ್ತಲ್ಲ ಕೆಲವೊಮ್ಮೆ, ಅದನ್ನೆಲ್ಲ ಕಡಿಮೆ ಮಾಡ್ತದೆ. ಈ ವೆಯ್ಟ್ ಲಾಸ್ ಡ್ರಿಂಕ್ ಮಾಡಲಿಕ್ಕೆ ನಾನು ಇಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಪಾತ್ರೆಗೆ. ಇದಕ್ಕೆ 1 ಚಮಚದಷ್ಟು ಜೀರಿಗೆ, ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ. ನೀವು ಎಷ್ಟು ಜಾಸ್ತಿ ಮೆಂಬರ್ಸ್ಗಳಿಗೆ ಮಾಡ್ತಿದ್ರೆ ನೀರು ಜಾಸ್ತಿ ಹಾಕ್ಕೊಳ್ಳಿ, ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ನನಗೆ ಒಬ್ಬಳಿಗೆ ಮಾಡ್ಕೊಳ್ತಾ ಇದ್ದ ಕಾರಣ 1 ಚಮಚ ಜೀರಿಗೆ, 1 ಚಮಚ ಬಡೆ ಸೋಂಪು ಅಂತ ಹೇಳ್ತಾರೆ, ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಸೋಂಪಿನ ಕಾಳು, ಅದು ಒಂದು ಸ್ವಲ್ಪ, ಹಾಗೆ ಒಂದು ಸಣ್ಣ ತುಂಡು ಶುಂಠಿ, ಹಾಗೆಯೇ ಸ್ವಲ್ಪ ಒಂದು ದಾಲ್ಚಿನ್ನಿ ಚಕ್ಕೆ, ಇವಿಷ್ಟನ್ನು ಹಾಕಿ ಚೆನ್ನಾಗಿ 1 2 ರಿಂದ 3 ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ಯಾವಾಗಲೂ ಹೈ ಫ್ಲೇಮ್ ಇಟ್ಟು ಕುದಿಸ್ಕೊಳ್ಬಾರ್ದು, ಇದರಿಂದ ಅದರಲ್ಲಿರುವ ಸತ್ವಗಳು ಕೂಡ ನಷ್ಟ ಆಗುತ್ತೆ, ನೀರೆಲ್ಲ ಬತ್ತಿ ಹೋಗುತ್ತಷ್ಟೇ ಹೊರತು ಅದು ಯೂಸ್ ಇಲ್ಲ. ಅದಕ್ಕಿಂತ ಸಣ್ಣ ಉರಿಯಲ್ಲಿ 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕು. ಆಮೇಲೆ ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾನು ಕೆಲವು ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ಇದೊಂದು ಹೊಸ ಡಯಟ್ ಪ್ಲ್ಯಾನ್, ಹೇಗಾಗುತ್ತೆ ಅಂಥೇಳಿ ಪ್ರಾಕ್ಟಿಕಲ್ ಮಾಡಿ ನೋಡುವ ಅಂಥೇಳಿ ಮಾಡ್ತಾ ಇದ್ದೇನೆ. ತುಂಬಾ ಇಫೆಕ್ಟಿವ್ ಆಗ್ತದೆ, ನೀವು ಖಂಡಿತ ಟ್ರೈ ಮಾಡಿ ನೋಡಿ. 3 kgಯಷ್ಟು ವಾರಕ್ಕೆ ಕಡಿಮೆ ಆಗ್ತದೆ. ಇದಾದಮೇಲೆ ನಾನು ಮತ್ತೆ ಬ್ರೇಕ್ಫಾಸ್ಟೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅಂದರೆ ಅಷ್ಟೇನು ಈಸಿ ಇಲ್ಲ, ಯಾಕೆಂದರೆ ನಾವು ನಮ್ಮದೊಂದು ಎಂತ ಹೇಳೋದು, ಹಠ ಅಂತ ಹೇಳೋದು ಖಂಡಿತ ಬೇಕು. ಅದಲ್ಲದೆ ಏನೋ ಒಂದು ಮಾಡ್ತೇನೆ ಅಂತ ಹೇಳಿದರೆ ಖಂಡಿತ ವೆಯ್ಟ್ ಲಾಸ್ ಆಗೋದಿಲ್ಲ. ಯಾಕೆಂದರೆ ನಾನು ಪಕ್ಕ ಪ್ರಾಕ್ಟಿಕಲ್ ಆಗಿ ನೋಡಿದ್ದೇನೆ. 4 ದಿವಸ ಮಾಡೋದು, 2 ದಿವಸ ಬಿಡೋದು, ಆ ಥರ ಎಲ್ಲ ಮಾಡಿತ್ತು ಅಂತಾದರೆ ಖಂಡಿತ ನಮಗೆ ನಾವು ಅಂದ್ಕೊಂಡ ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ತುಂಬ ಮೋಟಿವೇಶನ್ ಕೂಡ ನಮಗೆ ಇರಬೇಕು, ಮಾಡಲೇಬೇಕು ಅಂತ ಹೇಳುವ ಹಠ ಬೇಕು. ಹಾಗೆ ಅದಕ್ಕೆ ಏನೆಲ್ಲ ಬೇಕು, ಏನೆಲ್ಲ ತಿನ್ನಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಇದೀಗ ನೋಡಿ ಕುದೀತಾ ಉಂಟು. ಇದನ್ನು ಈಗ ಶೋಧಿಸ್ಕೊಳ್ಬೇಕು, ಫಿಲ್ಟರ್ ಮಾಡಿ. ಅದು ತುಂಬ ಬಿಸಿ ಬಿಸಿಯೇ ಕುಡಿಯೋದು ಬೇಡ, ಸ್ವಲ್ಪ 5 ನಿಮಿಷ ಹಾಗೆ ಇಡಿ. ನಿಮಗೆ ಕುಡಿಲಿಕ್ಕೆ ಎಷ್ಟು ಬಿಸಿ ಸಾಧ್ಯ ಆಗ್ತದೆ ಆಮೇಲೆ ಬಿಸಿ ಬಿಸಿ ಕುಡಿದ್ರೆ ಆಯಿತು. ಇದೇನು ಕುಡಿಲಿಕ್ಕೆ ಏನು ಕಷ್ಟ ಆಗೋದಿಲ್ಲ. ನಿಮಗೆ ಹಾಗೆ ಇದಕ್ಕೆ ಬೇಕಾದರೆ ಲೆಮನ್ ಬೇಕಾದರೆ ಸೇರಿಸ್ಕೊಳ್ಬೋದು. ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹನಿ ಕೂಡ ಸೇರಿಸ್ಕೊಳ್ಬೋದು. ಕಂಟಿನ್ಯೂಸ್ ಹನಿ ಯೂಸ್ ಮಾಡೋದು ಕೂಡ ಅಂದರೆ ವೆಯ್ಟ್ ಲಾಸಲ್ಲಿ ಅಷ್ಟು ಒಳ್ಳೆಯದಲ್ಲ, ಯಾಕೆಂದರೆ ಅದು ಕೂಡ ಶುಗರೇ. ನಾವು ಕೆಲವೆಲ್ಲ ಓಟ್ಸ್ ರೆಸಿಪಿ ಎಲ್ಲ ಮಾಡಬೇಕಾದ್ರೆ ಹನಿಯನ್ನು ಸೇರಿಸ್ಕೊಳ್ತೇವೆ, ಯಾಕೆಂದರೆ ಕಂಪ್ಲೀಟಾಗಿ ಶುಗರನ್ನು ಬಿಡಬಾರ್ದು. ಯಾಕೆಂದರೆ ಬಾಡಿಗೆ ಶುಗರ್ ಇಲ್ಲಾಂದರೆ ಶುಗರ್ ಡೌನು, BP ಲೋ ಆಗೋದು ಅಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನೀವು ಆಲ್ಟರ್ನೇಟ್ ಶುಗರ್, ಅಂದರೆ ಈಗ ನೀವು ಓಟ್ಸ್ ರೆಸಿಪಿ ಮಾಡಿತು ಅಂತ ಅದಕ್ಕೆ ಖರ್ಜೂರ ಆ ಥರ ಎಲ್ಲ ಒಳ್ಳೆ ರೀತಿಯಲ್ಲಿ ಶುಗರನ್ನು ತಗೊಳ್ಬೇಕು. ನಮ್ಮ ಮಾಮೂಲಿ ನಾವು ಟೀಗೆ ಉಪಯೋಗಿಸುವಂತಹ ವೈಟ್ ಶುಗರನ್ನು ಕಂಪ್ಲೀಟ್ ಸ್ಟಾಪ್ ಮಾಡಬೇಕು. ಈಗ ನೆಕ್ಸ್ಟ್ ನಾನು ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ 2 ಚಮಚದಷ್ಟು ಆಯಿಲನ್ನು ಹಾಕ್ಕೊಂಡೆ, ಅಷ್ಟೇ ಹಾಕಿದ್ದು. ಅಷ್ಟೇ ಆಯಿಲಲ್ಲಿ 1 ಚಮಚ ಜೀರಿಗೆ ಹಾಕ್ಕೊಂಡೆ. ಒಂದು ರುಚಿಯಾದಂತಹ ಪನ್ನೀರ್ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ. ಸೂಪರಾಗಿತ್ತು ಟೇಸ್ಟು. ಅದಕ್ಕೆ ಯಾವುದೇ ರೀತಿ ತುಂಬ ಮಸಾಲೆಗಳೆಲ್ಲ ಏನೂ ಹಾಕಲಿಲ್ಲ. ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತು ಸ್ವಲ್ಪ ಫ್ರಿಜ್ಜಲ್ಲಿ, ಅದನ್ನು ಹಾಕ್ಕೊಂಡೆ. ಆಮೇಲೆ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸಣ್ಣ ಉರಿ ಮಾಡಿಕೊಳ್ಳಿ. ಹಾಗೆ ಇಲ್ಲಿ ಮಿಕ್ಸರ್ ಜಾರಿಗೆ 2 ಟೊಮೆಟೊ, ಒಂದು ಅರ್ಧ ಈರುಳ್ಳಿ, ಇವಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಪುಟಾಣಿ ಕಾಳನ್ನು ಸೇರಿಸ್ಕೊಂಡಿದ್ದೇನೆ. ನನಗೆ ತೋರಿಸಲಿಕ್ಕೆ ವೀಡಿಯೋ ಮಾಡಲಿಕ್ಕೆ ಬಿಟ್ಟಿತ್ತು. ಪುಟಾಣಿ ಕಾಳು ಯಾಕೆ ಅಂತ ಹೇಳಿದರೆ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಬರಬೇಕು ಅಂತ ಹೇಳಿ ಪುಟಾಣಿ ಕಾಳು 1-1.5 ಚಮಚದಷ್ಟು ಪುಟಾಣಿ ಕಾಳನ್ನು ಸೇರಿಸ್ಕೊಂಡಿದ್ದೇನೆ. ಯಾಕೆಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ ನಾವು ಕ್ಯಾಶ್ಯೂ ಎಲ್ಲ ಹಾಕಿದರೆ ಅದು ವೆಯ್ಟ್ ಗೇನ್ ಆಗುತ್ತೆ, ಅದರಲ್ಲಿ ಕ್ಯಾಲೋರಿ ಜಾಸ್ತಿ ಇರ್ತದೆ. ನಿಮಗೆ ಕ್ಯಾಶ್ಯೂ ಬೇಕು ಅಂತಿದ್ರೆ 1-2-3 ಕಾಳು ಹಾಕ್ಕೊಳ್ಬೋದು ಬೇಕು ಆ ಟೇಸ್ಟಿಗೋಸ್ಕರ. ಬಟ್ ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ ಬೇಡ ಅಂತ ನಾನು ಆಪ್ಷನ್ ಅದರ ಬದಲಾಗಿ ಪುಟಾಣಿ ಕಾಳನ್ನು ಹಾಕ್ಕೊಳ್ಳೋದು. ಪುಟಾಣಿ ಕಾಳನ್ನು ಹಾಕಿದರೆ ಕೂಡ ಗ್ರೇವಿ ಚೆನ್ನಾಗಿ ದಪ್ಪ ಬರ್ತದೆ. ಹಾಗೆ ಅದು ಪ್ರೋಟೀನ್ ಕೂಡ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನೋಡಿ, ಈಗ ನಾನು ಪ್ಯೂರಿ ಮಾಡ್ಕೊಂಡಿದ್ದೇನಲ್ಲ ಟೊಮೆಟೊ, ಈರುಳ್ಳಿ ಎಲ್ಲ, ಅದನ್ನು ಹಾಕ್ಕೊಂಡೆ ಈರುಳ್ಳಿಗೆ. ಅದಕ್ಕೆ ಇನ್ನೆಲ್ಲ ಮಸಾಲೆಗಳನ್ನು ಹಾಕ್ಕೊಳ್ಳೋದು. 1 ಚಮಚದಷ್ಟು ಮೆಣಸಿನ ಹುಡಿ, ಒಂದು ಅರ್ಧ ಚಮಚ ಅರಸಿನ ಹುಡಿ, ಹಾಗೆ ಒಂದು ಚಮಚದಷ್ಟು ಧನಿಯಾ ಪುಡಿ, ಕೊತ್ತಂಬರಿ ಹುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡಿದ್ದೇನೆ. ಹಾಗೆ ನೀವು ಫ್ರೈ ಮಾಡಬೇಕಾದ್ರೆ ಒಗ್ಗರಣೆಗೆ ಸ್ಟಾರ್ಟಿಂಗಿಗೆ ಏಲಕ್ಕಿ, ಮೊಗ್ಗು, ಮಸಾಲೆ ಆ ಥರ ಎಲ್ಲ ಬೇಕಾದರೂ ಹಾಕ್ಕೊಳ್ಬೋದು, ಫ್ಲೇವರ್ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ಜೀರಿಗೆ ಮಾತ್ರ ಹಾಕ್ಕೊಂಡಿದ್ದು, ಜೀರಿಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಬೇರೆ ಮಸಾಲೆಗಳನ್ನು ನೀವು ನಿಮಗೆ ಇಷ್ಟವಾದ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊಳ್ಬೋದು.
ಇಲ್ಲಿ ನಾನು ಗರಂ ಮಸಾಲೆ ಕೂಡ ಸೇರಿಸ್ಕೊಂಡೆ. ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ಈ ಡಯಟಲ್ಲಿ ತುಂಬಾ ಈಸಿ ಮೆಥಡ್ ಅಂತ ಹೇಳಿದರೆ, ಬೆಳಿಗ್ಗೆ ನೀವು ಒಂದು ಪ್ರಿಪರೇಷನ್ ಮಾಡಿಕೊಂಡ್ರೆ ಸಂಜೆವರೆಗೆ ಮತ್ತೆ ನಿಮಗೆ ಆರಾಮವಾಗಿ ಇರ್ಬೋದು. ಯಾವುದೇ ರೀತಿಯ ಮಧ್ಯಾಹ್ನಕ್ಕೆ ಪುನಃ ಏನು ಮಾಡಬೇಕು ಆ ಥರ ಎಲ್ಲ ಇಲ್ಲ. ಬೆಳಿಗ್ಗೆ ಒಂದು ಟೈಮ್ ಮಾಡಿದೆ, 3 ಹೊತ್ತು ಅದೇ ಆದ ಕಾರಣ ಒಂದು ಕೆಲಸಕ್ಕೆ ಹೋಗುವವರಿಗೆಲ್ಲ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿ ಈ ಮೆಥಡನ್ನು ನಾನೀಗ ಫಾಲೋ ಮಾಡುವ ಅಂತೇಳಿ 1 ವಾರ ಟ್ರೈ ಮಾಡ್ತಾಯಿದ್ದೇನೆ. ರಿಸಲ್ಟ್ ಚೆನ್ನಾಗಿ ಬಂತು ಅಂತ ಆದರೆ ಮತ್ತೆ 1 ಮಂತ್ ಕಂಟಿನ್ಯೂ ಮಾಡುವ ಅಂತ ಇದ್ದೇನೆ. ಇಲ್ಲಿ ನೋಡಿ ಗ್ರೇವಿ ದಪ್ಪ ಆಗ್ತಾ ಬಂತು. ಅಷ್ಟಾಗುವಾಗ ನಾನು ಕಟ್ ಮಾಡಿ ಒಂದು ಕ್ಯಾರೆಟ್, ಹಾಗೆ ಒಂದೂವರೆ ಕ್ಯಾಪ್ಸಿಕಮ್, ಮತ್ತೊಂದು ಸ್ವಲ್ಪ 4 ಚಮಚದಷ್ಟು ಬಟಾಣಿ, ಫ್ರಿಜ್ಜಲ್ಲಿದ್ದದ್ದು ಫ್ರೋಝನ್ ಬಟಾಣಿ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ನೋಡಿ ಇದರ ಕಲರ್ ಎಷ್ಟು ಚೆಂದ ಬಂದಿದೆ ನೋಡಿ. ಟೊಮೆಟೊ ಚೆನ್ನಾಗಿತ್ತು, ಹಾಗಾಗಿ ಕಲರ್ ಕೂಡ ತುಂಬ ಚೆಂದ ಬಂದಿದೆ. ಹಾಗೆ ಇದಕ್ಕೆ 2 ಚಮಚ ಆಯಿಲ್. ಪನ್ನೀರ್ ಗ್ರೇವಿಗೆಲ್ಲ ಹೋಟೆಲ್ ರೆಸ್ಟೋರೆಂಟಲ್ಲೆಲ್ಲ ತುಂಬ ಆಯಿಲ್ ಹಾಕಿ ಮಾಡ್ತಾರಲ್ಲ, ಈಗ ಇದಕ್ಕೆ ಸಿಂಪಲ್ಲಾಗಿ ಮಾಡಿದರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹಸಿಮೆಣಸು ಜಾಸ್ತಿ ಹಾಕ್ಬೋದು, ಮೆಣಸಿನ ಹುಡಿ ಜಾಸ್ತಿ ಹಾಕ್ಕೊಳ್ಬೋದು. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ನಾನು ಅಂದ್ಕೊಳ್ಳಿಲ್ಲ ಇಷ್ಟು ಸಿಂಪಲ್ಲಾಗಿ ಬಂದರೆ ಟೇಸ್ಟ್ ಕೂಡ ಹೇಗೆ ಬರುತ್ತಾ ಅಂತೇಳಿ, ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿದೆ. ನೀವು ಇದನ್ನು ಚಪಾತಿಗಾದರೂ ಯೂಸ್ ಮಾಡ್ಕೊಳ್ಬೋದು, ದೋಸೆಗೆ ಎಲ್ಲದಕ್ಕೆ ಕೂಡ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಬೋದು. ಈ ಗ್ರೇವಿಗೆ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟೆ ನಾನು ಬೇಯಲಿ ಅಂತೇಳಿ. ನೋಡಿ ಎಷ್ಟು ಚೆಂದ ಬಂದಿದೆ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ಈಗ ಕ್ಯಾಪ್ಸಿಕಮ್, ಕ್ಯಾರೆಟ್ ಎಲ್ಲ ಬೇಗನೆ ಬೇಯ್ತದೆ, ಏನು ತುಂಬ ಹೊತ್ತು ಬೇಡ. 2 ರಿಂದ 3 ನಿಮಿಷದಷ್ಟು ಹೊತ್ತು, 4 ನಿಮಿಷ ನೀವು ಇದು ಮುಚ್ಚಿ ಬೇಯಿಸಿದರೆ ಬೇಯ್ತದೆ. ಕೊನೆಯಲ್ಲಿ ನಾನು ಉರಿ ಸಣ್ಣ ಮಾಡಿ ಸ್ವಲ್ಪ ಪನ್ನೀರನ್ನು ತಗೊಂಡಿದ್ದೆ. ಪನ್ನೀರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಪ್ರೋಟೀನ್ ಕೂಡ, ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡ್ತದೆ ಪನ್ನೀರು. ನೀವು ಪೇಟೆಯಿಂದಾದರೂ ತರ್ಬೋದು ಅಥವಾ ಮನೆಯಲ್ಲೇ ಮಾಡ್ಬೋದು. ಪನ್ನೀರು ತುಂಬ ಈಸಿ ಇದೆ ಪನ್ನೀರ್ ಮಾಡಲಿಕ್ಕೆ. ಆಮೇಲೆ ಇದನ್ನು ಕೊತ್ತಂಬರಿ ಸೊಪ್ಪು, ಪನ್ನೀರ್ ಹಾಕಿ ಸಣ್ಣ ಉರಿಯಲ್ಲಿ 1 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತು ನೀವು ಬೇಯಿಸ್ಕೊಳ್ಬೇಡಿ ಪನ್ನೀರ್ ಹಾಕಿದ ಮೇಲೆ. ಯಾಕೆಂದರೆ ಪನ್ನೀರ್ ಮೆತ್ತಗಾದರೆ ಅಷ್ಟು ಟೇಸ್ಟ್ ಆಗೋದಿಲ್ಲ, ಹಾಗೆಯೇ ಸಿಗಬೇಕದು. 1 ನಿಮಿಷ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಇಡಬೇಕು. ಮತ್ತು ನಾವು ಸರ್ವ್ ಮಾಡಿ ದೋಸೆ ಎಲ್ಲ ಮಾಡಿ ರೆಡಿ ಮಾಡ್ಕೊಳ್ಬೇಕಾದ್ರೆ ಅದು ಮಸಾಲೆನೆಲ್ಲ ಹೀರ್ಕೊಂಡು ತುಂಬ ರುಚಿಯಾಗಿ ರೆಡಿ ಆಗ್ತದೆ. ಅಷ್ಟಾಗುವಾಗ ನೆಕ್ಸ್ಟ್ ನಾನು ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡೆ. ಇಲ್ಲಿ ದೋಸೆ ಹಿಟ್ಟಿಗೆ ನನಗೆ ದೋಸೆ ಅಂದರೆ ತುಂಬಾ ಇಷ್ಟ, ಹಾಗಾಗಿ ನಾನು ದೋಸೆನೇ ಪ್ರಿಫರ್ ಮಾಡ್ತೇನೆ. ನೀವು ದೋಸೆನೇ ಮಾಡಬೇಕು ಅಂತೇನಿಲ್ಲ, ಉಪ್ಪಿಟ್ಟಾದರೂ ಮಾಡ್ಕೊಳ್ಬೋದು. ಉಪ್ಪಿಟ್ಟು ಮಾಡಿದ 3 ಹೊತ್ತು ಉಪ್ಪಿಟ್ಟು ಅದನ್ನೇ ಕನ್ಸ್ಯೂಮ್ ಮಾಡಿಕೊಳ್ಬೇಕು. ಇಲ್ಲಿ ನಾನು ರಾಗಿ ಹುಡಿ, ಗೋಧಿ ಹುಡಿ ಮತ್ತು ಸ್ವಲ್ಪ ರವೆ ಇಷ್ಟು ಸೇರಿಸಿಕೊಂಡು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇಲ್ಲಿ ಸಣ್ಣ ಸಣ್ಣ 2 ದೋಸೆನ ನಾನು ಮಾರ್ನಿಂಗ್ ಯೂಸ್ ಮಾಡ್ತೇನೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಇಲ್ಲಿ ಹಿಟ್ಟು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೇನೆ ನಾನು, ಅಂದರೆ ಮಧ್ಯಾಹ್ನಕ್ಕೆ ಆಗಬೇಕು, ಹಾಗೆ ನೈಟಿಗೆ ಆಗಬೇಕು, ಹಾಗೆ ನಮ್ಮ ನಾಯಿಮರಿಗೆ ಎಲ್ಲ ಕೊಡಲಿಕ್ಕೆ ಕೆಲವು ದೋಸೆಗಳು ಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ಕೊಂಡಿದ್ದೇನೆ. ಹಾಗಾಗಿ 2 ದೋಸೆ ಅಷ್ಟನ್ನು ಮಾಡ್ಕೊಳ್ಳೋದು. ಸ್ವಲ್ಪ ತುಪ್ಪನ ದೋಸೆಗೆ ಉಪಯೋಗಿಸ್ಕೊಳ್ಬೋದು. 1 ಚಮಚದಷ್ಟು ತುಪ್ಪವನ್ನು ಬಳಸ್ಕೊಳ್ಬೋದು, ಜಾಸ್ತಿ ಬೇಡ. ಯಾವುದೇ ವೆಯ್ಟ್ ಲಾಸ್ ಮಾಡುವಾಗ ಯಾವುದೇ ಐಟಮಿಗೆ ಆಯಿಲ್ ಇರ್ಬೋದು, ಎಲ್ಲ ಕೂಡ ಒಂದು ಪೋರ್ಷನ್ ಕಂಟ್ರೋಲ್ ಇರಬೇಕು, ಜಾಸ್ತಿ ಇರಬಾರ್ದು. ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಕೊಳ್ಬೇಕು. ದೋಸೆ ಈಗ ಇಷ್ಟ ಆಯಿತು, ಗ್ರೇವಿ ಇಷ್ಟ ಆಯಿತು ಅಂತೇಳಿ 4 ದೋಸೆಯನ್ನು ನಾವು ಖಂಡಿತ ತಿನ್ನಬಾರ್ದು. ನಮ್ಮ ಕಂಟ್ರೋಲ್ ನಮ್ಮ ಕೈಯಲ್ಲಿರಬೇಕು. ಕಂಟ್ರೋಲ್ ಮಾಡಿದರೆ ಮಾತ್ರ ನಮಗೆ ವೆಯ್ಟ್ ಲಾಸ್ ಸಾಧ್ಯ. ಹಾಗೆ ಮಿಡ್ ಡೇ ಟೈಮಲ್ಲಿ ಅಂದರೆ 11 ಗಂಟೆ ಅಷ್ಟೊತ್ತಿಗೆ ಬೇಕಾದರೆ ಫ್ರೂಟ್ಸ್ ಏನಾದರೂ ಸ್ವಲ್ಪ ತಿನ್ಬೋದು ಹಸಿವು ಆಯಿತು ಅಂತಾದರೆ. ಬಟ್ ಈ ದೋಸೆ 2 ತಿಂದಿದೆ ಅಂದರೆ ಹಸಿವು ಆಗೋದಿಲ್ಲ. ಆಗ ಮಿಡ್ ಟೈಮಲ್ಲಿ ನೀರು ಮಾತ್ರ ಕುಡಿದ್ರೆ ಒಳ್ಳೆಯದು. ಹಸಿವು ಆಯಿತು ಅಂತ ಅನಿಸಿತು ಅಂತಾದರೆ ಮಾತ್ರ ನೀವು ಫ್ರೂಟ್ಸ್ ಎಲ್ಲ ತಗೊಳ್ಬೋದು. ಆಫೀಸಿಗೆಲ್ಲ ಹೋಗುವವರಿಗೆಲ್ಲ ಮಿಡ್ ಟೈಮ್ ಸ್ವಲ್ಪ ತಗೊಳ್ಳಿಕ್ಕೆ ಕಷ್ಟ ಆಗ್ಬೋರು ಡ್ರೈ ಫ್ರೂಟ್ಸ್ ಏನಾದರೂ ಇಟ್ಕೊಳ್ಬೋದು. ಸ್ವಲ್ಪ ಪಿಸ್ತಾವ, ಬಾದಾಮ್ ಆ ಥರ ಏನಾದರೂ ಇಟ್ಕೊಂಡ್ರೆ ಮಿಡ್ ಟೈಮಲ್ಲಿ ಹಸಿವಾದರೆ ಏನಾದರೂ 1-2 ತಿನ್ಬೋದು ಹಸಿವನ್ನು ಕಂಟ್ರೋಲ್ ಮಾಡಲಿಕ್ಕೆ. ಈಗ ನೋಡಿ ದೋಸೆ ರೆಡಿ ಆಯಿತು, ಎಷ್ಟು ಚೆಂದ ಬಂದಿದೆ. ಸ್ವಲ್ಪ ರವೆ ಹಾಕೋದ್ರಿಂದ ದೋಸೆ ಬೇಗ ಏಳ್ತದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ರಾಗಿ ಅದರಲ್ಲಿ ಕೂಡ ತುಂಬ ಕ್ಯಾಲ್ಸಿಯಂ ಇದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಿಲೆಟ್ ದೋಸೆ. ಹಾಗೆ ಗೋಧಿ ಹುಡಿ, ನಾನಿಲ್ಲಿ ಆಶೀರ್ವಾದವರ ಮಲ್ಟಿಗ್ರೈನ್ ಆಟ ಅಂತ ಬರುತ್ತಲ್ಲ ಆ ಹುಡಿಯನ್ನು ಉಪಯೋಗಿಸ್ಕೊಂಡಿದ್ದೇನೆ. ಇದರಲ್ಲಿ ಗೋಧಿ ಹುಡಿ, ಪ್ಲೇನ್ ಗೋಧಿ ಹುಡಿ ಅಲ್ಲ, ಮಲ್ಟಿಗ್ರೈನ್ ಇದೆ ಇದರಲ್ಲಿ.
ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ರುಚಿ ರುಚಿಯಾದಂತಹ ಡಯಟ್ ರೆಸಿಪಿಯಲ್ಲಿ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.